ಹಲೋ ಎವ್ರಿವನ್, ಐ ಆಮ್ ಕಾರ್ತಿಕ್. ಈ ವಿಡಿಯೋನಲ್ಲಿ ನಾವು ನೋಡ್ತಕ್ಕಂಥದ್ದು 5 ಸ್ಟೆಪ್ಸ್ ದಟ್ ಹೆಲ್ಪ್ಡ್ ಫಾರ್ ಮೀ ಟು ಇಂಪ್ರೂವ್ ಮೈ ಲೈಫ್. ಓಕೆನಾ? ನಿಮಗೂ ಇದು ಹೆಲ್ಪ್ಫುಲ್ ಆಗಿರುತ್ತೆ ಅನ್ನೋಕ್ಕೋಸ್ಕರ ನಾನು ಈ ವಿಡಿಯೋನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನಾನು ಲೋ ಆಗಿ ಫೀಲ್ ಮಾಡಿದಾಗ, ಲೆಸ್ ಕಾನ್ಫಿಡೆಂಟಾಗಿ ಫೀಲ್ ಮಾಡಿದಾಗ ನಾನು ಈ ಸ್ಟೆಪ್ಸ್ನ ತೊಗೊಂಡಿದ್ದರಿಂದ ತುಂಬ ಹೆಲ್ಪ್ಫುಲ್ ಆಗಿತ್ತು. ನನ್ನದು ಸ್ಟ್ಯಾಗ್ನೆಂಟಾಗಿ ನಿಂತೋಗಿರ್ತಕ್ಕಂಥ ಲೈಫು ಸ್ವಲ್ಪ ಇಂಪ್ರೂವ್ ಆಗ್ತಿದೆ ಅಂತ ನಾನು ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮಗಿನ್ನೇನು 2025 ಸ್ಟಾರ್ಟ್ ಆಗ್ತಾ ಇದೆ, 2024 ಮುಗಿತಾ ಇದೆ, ಇನ್ನೊಂದು ತಿಂಗಳಷ್ಟೇ ಇದೆ ಅಲ್ವಾ? ಈ ಒಂದು ತಿಂಗಳಲ್ಲಿ ನಾವು ಸೆಲ್ಫ್ ಡಿಸಿಪ್ಲಿನ್ಡಾಗಿ ಒಂದು ಇಂಪ್ರೂವ್ ಮಾಡ್ಕೊಳ್ಳೋಕೆ, ನಮ್ಮ ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಯಾವ್ಯಾವ ಸ್ಟೆಪ್ಸ್ನ ತೊಗೋಬೋದು ಅನ್ನೋದು ಶಾರ್ಟಾಗಿ 5 ಸ್ಟೆಪ್ಸೆಲ್ಲ ತಂದಿದ್ದೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಡಿಸಿಪ್ಲಿನ್ ಅಂತಂದರೆ ಬೇಗ ಎದ್ದೇಳೋಕ್ಕೆ ಸ್ಟಾರ್ಟ್ ಮಾಡಿ. ಬೇಗ ನಾನು ಎದ್ದೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ನನಗೆ ಪರ್ಸ್ನಲಾಗಿ ಫೀಲ್ ಮಾಡಿದ್ದು ಏನನ್ನೋದಂದರೆ, ನಾನು ಬುಕ್ಸೆಲ್ಲ ಓದ್ತಾ ಇದ್ದೆ. ನನಗೆ ತುಂಬ ಟೈಮ್ ಸಿಗ್ತಾಯಿತ್ತು ಓದೋಕ್ಕೆ. ಅದಾದಮೇಲೆ ಜಿಮ್ಗೆ ಹೋಗ್ತಾ ಇದ್ದೆ ಬೆಳಿಗ್ಗೆ ಹೊತ್ತು. ಸೊ ತುಂಬ ಟೈಮ್ ಸಿಗ್ತಿದೆ ಅಂತ ನಾವು ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಮಗೇನೆ ಗೊತ್ತಿಲ್ಲದೆ ನಾವು ತುಂಬ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಬಾಡಿ ಮೇಲೆ ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಿಮ್ಮ ಹೆಲ್ತ್ ಮೇಲೆ, ಬಾಡಿ ಮೇಲೆ, ಹೇರ್ ಮೇಲೆ. ಓಕೆನಾ? ಚಿಕ್ಕ ಸ್ಟೆಪ್ಸ್ ತೊಗೊಳ್ಳಿ ಸಾಕು. ಒಂದು ಫ್ರೂಟ್ಸ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ನಾವು ಜಂಕ್ ಫುಡ್ಸ್ ತಿಂತಾ ಇರ್ತೀವಲ್ವ, ಫ್ರೂಟ್ಸ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ಆಯಿಲ್ ಅಪ್ಲೈ ಮಾಡಿ ಹೇರ್ಸ್ಗೆ. ವೆಯ್ಟ್ ಲಿಫ್ಟ್ ಮಾಡಿ. ಪಕ್ಕದಲ್ಲಿ ಜಿಮ್ ಇದ್ದರೆ ಜಾಯ್ನ್ ಆಗಿ ವೆಯ್ಟ್ ಲಿಫ್ಟ್ ಮಾಡಿ. ನಾನು ತುಂಬ ಸಣ್ಣನೇ ಇದ್ದೀನಿ, ಬಟ್ ಆದ್ರೂ ಬಾಡಿ ಮೇಲೆ ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಬಾಡಿ ಮೇಲೆ ನಾವು ಜಿಮ್ಗೆ ಹೋಗಿ ಬಂದರೆ ಮೆಂಟಲ್ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಬಾಡಿ ಮೇಲೆ ಫೀಲ್ ಮಾಡಿದ್ರೆ ನಮಗೆ ನಾವು ಕಾನ್ಫಿಡೆಂಟಾಗಿ ಫೀಲ್ ಮಾಡ್ತೀವಿ. ವಿ ಆರ್ ಇಂಪ್ರೂವಿಂಗ್ ಅಂತ ನನಗೆ ಪರ್ಸ್ನಲಾಗಿ ಫೀಲ್ ಆಗ್ತಿತ್ತು. ಅದರಿಂದಾಗಿ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಇದು ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಮ ಇಂಟ್ರೆಸ್ಟ್ ಏನಿದೆ ಫೈಂಡ್ ಔಟ್ ಮಾಡಿ. ನೀವು ಯಾವಾಗ ಹ್ಯಾಪಿ ಇರ್ತೀರ ಅಲ್ವಾ? ನಾವು ಇವಾಗಿಂದೆಲ್ಲ ನಾವು ಮಿಸ್ ಮಾಡ್ಕೊಳ್ಳೋದೇ ಒಂದು ಹ್ಯಾಪಿನೆಸ್. ನಾವು ಏನು ಮಾಡಿದ್ರೆ ಹ್ಯಾಪಿಯಾಗಿರ್ತೀವಿ. ಚಿಕ್ಕ ಹುಡುಗರಿಂದ ನಾವು ಏನು ಮಾಡಿದಾಗ ಟೀಚರ್ಸ್ ಅಪ್ರಿಷಿಯೇಟ್ ಮಾಡಿದ್ರು, ಏನಂತ ಅಪ್ರಿಷಿಯೇಟ್ ಮಾಡಿದಾಗ ನಾವು ಹ್ಯಾಪಿಯಾಗಿ ಫೀಲ್ ಮಾಡೋದು. ನಾನು ಚಿಕ್ಕ ಹುಡುಗನಾಗಿದ್ದಾಗ ಡ್ರಾಯಿಂಗ್ ಮಾಡುವಾಗ ಟೀಚರ್ಸ್ ಏನಾದರೂ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡಿದೀಯಾ ಅಂತ ಹೇಳಿದ್ರೆ ತುಂಬ ಹ್ಯಾಪಿಯಾಗಿ ಫೀಲ್ ಮಾಡ್ತಿದ್ದೆ. ಸೊ ಅದೇ ಥರ ನಿಮಗೂ ಯಾರಾದರೂ ಚಿಕ್ಕ ಹುಡುಗರಿದ್ದಾಗ ಅಪ್ರಿಷಿಯೇಟ್ ಮಾಡಿರ್ತಾರಲ್ವ, ಅಂಥ ವಿಷಯಗಳ್ನ ತೊಗೊಂಡು ಇವಾಗಲೂ ನಾವು ಮಾಡಿ, ತಪ್ಪೇನಿಲ್ಲ, ಮಾಡಿ. ಡ್ರಾಯಿಂಗ್ಸ್ ಮಾಡಿ, ಹಾಡು ಹೇಳಿ. ಈ ರೀತಿ ಚಿಕ್ಕ ಚಿಕ್ಕ ವಿಷಯಗಳನ್ನ ಮಾಡೋದ್ರಿಂದ ನಮಗೇನೆ ನಮ್ಮ ಒಳಗಿರೋ ಚಿಕ್ಕ ಹುಡುಗರು ಹೊರಗಡೆ ಬರ್ತಾರೆ. ನಮಗೂ ಹ್ಯಾಪಿಯಾಗಿ ಫೀಲ್ ಆಗುತ್ತೆ ನಾವು ಅಂಥ ವಿಷಯಗಳು ಮಾಡಿದಾಗ. ಇದನ್ನು ಐಡೆಂಟಿಫೈ ಮಾಡಿ. ಫೋರ್ತ್ ವಿಷಯ ಬಂದ್ಬಿಟ್ಟು ಮನಿನ ಜನ್ರೇಟ್ ಮಾಡೋಕ್ಕೆ ಯಾವ ಸ್ಕಿಲ್ನ ಲರ್ನ್ ಮಾಡ್ಬೋದು. ನಿಮ್ಗೆ ಏನೋ ಒಂದು ಇಂಟ್ರೆಸ್ಟ್ ಇರುತ್ತೆ ಅಲ್ವಾ, ಆ ಇಂಟ್ರೆಸ್ಟ್ನ ತೊಗೊಂಡು ಅದರಿಂದ ಮನಿ ಜನ್ರೇಟ್ ಮಾಡೋದು ಹೆಂಗೆ, ಆ ಫ್ಯೂಚರಲ್ಲಿ ಮನಿ ಜನ್ರೇಟ್ ಮಾಡಬೇಕಂದ್ರೆ ಇವಾಗ ನಾನು ಏನು ಸ್ಟೆಪ್ಸ್ ತೊಗೋಬೋದು ಅನ್ನೋದನ್ನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ. ನಾನು ಪರ್ಸ್ನಲಾಗಿ ಕೋಡಿಂಗ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ದೆ. ನಾನು ಇಂಜಿನಿಯರಿಂಗ್ ಓದಿದ್ದು ಬಂದ್ಬಿಟ್ಟು ಒಂದು ಕಾಲೇಜಲ್ಲಿ. ಓಕೆನಾ? ಆ ಕಾಲೇಜಲ್ಲಿ ನಾನು ಓದುವಾಗಲೇ ಕೋಡಿಂಗೆಲ್ಲ ಮಾಡ್ತಾಯಿದ್ದೆ. ನನಗೆ ತುಂಬ ಇಂಟ್ರೆಸ್ಟಿಂಗಾಗಿ ಫೀಲ್ ಮಾಡ್ತಿದ್ದೆ. ನನಗೆ ಪಕ್ಕಾ ಗೊತ್ತಿತ್ತು ಫ್ಯೂಚರಲ್ಲಿ ನಾನು ಕೋಡಿಂಗ್ ಫೀಲ್ಡ್ಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಹೋದರೆ ಅದರಿಂದ ಮನಿ ಅರ್ನ್ ಮಾಡ್ಬೋದು ಅಂತ ನನಗೆ ಗೊತ್ತಿತ್ತು. ಸೊ ನಾನು ಸ್ಕಿಲ್ಸ್ನ ಡೆವಲಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ವೀಡಿಯೋಸ್ನ ಹೆಂಗೆ ಶೂಟ್ ಮಾಡಬೇಕು, ತಮ್ನೇಲ್ ಹೆಂಗೆ ಡಿಸೈನ್ ಮಾಡಬೇಕು, ಈ ರೀತಿ ಎಲ್ಲ ಅರ್ನಿಂಗ್ಸ್ ಮಾಡ್ತಾ ಇದೆ. ಅದರಿಂದಾಗಿ ಫ್ಯೂಚರಲ್ಲಿ ನಾವು ಮನಿ ಜನ್ರೇಟ್ ಮಾಡೋಕ್ಕೆ ಏನೇನನ್ನೆಲ್ಲ ಕಲಿಬೋದು ಅನ್ನೋದನ್ನು ಸ್ಟಾರ್ಟ್ ಮಾಡಿ. ಅದನ್ನು ಎವ್ರಿ ಡೇ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ ಚಿಕ್ಕದಾಗಿ. ಫಿಫ್ತ್ ಸ್ಟೆಪ್ ಬಂದ್ಬಿಟ್ಟು 2 ಮಿನಿಟ್ಸ್ ರೂಲ್ ಅಂತ ಹೇಳ್ತಾರೆ. ಅದು ಬಂದ್ಬಿಟ್ಟು 2 ನಿಮಿಷದಲ್ಲಿ ನಾವು ಕಂಪ್ಲೀಟ್ ಮಾಡ್ತೀವಲ್ಲ, ಅಂಥ ವಿಷಯಗಳನ್ನೆಲ್ಲ ಫ್ಯೂಚರ್ಗೆ ಫಾರ್ವರ್ಡ್ ಮಾಡ್ತಾ ಹೋಗೋಬಿಟ್ಟು ಅವಾಗಿಂದ ಮುಗಿಸ್ಬಿಡ್ಬೇಕು. ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಎದ್ದಿದ ತಕ್ಷಣ ಹಾಸಿಗೆ ಮಡ್ಚಿಡೋದು 2 ಮಿನಿಟ್ಸ್ ತಗೋಬೋದು ಅಷ್ಟೇ ಅಲ್ವಾ? ಅದನ್ನು ಮಡ್ಚಿಟ್ಬಿಡ್ಬೇಕು. ನೀರು ಕುಡಿಬೇಕು ಅನ್ನಿಸ್ದಾಗ ಹೋಗಿ ನೀರು ಕುಡಿದು ಬಂದುಬಿಡ್ಬೇಕು. ಬಿಡು ಆಮೇಲೆ ಏನೋ ಅನ್ಕೊಂಡೆಲ್ಲ ಮಾಡಬಾರ್ದು. 2 ಮಿನಿಟ್ಸಲ್ಲಿ ಏನೇನು ಮಾಡೋಕ್ಕಾಗುತ್ತೋ ಅದನ್ನು ಮಾಡಿ ಮುಗಿಸ್ಬಿಡ್ಬೇಕು. ದಿಸ್ ಈಸ್ ಇದನ್ನು ಮಾಡೋದ್ರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ ಲೇಸಿನೆಸ್ ಹೋಗುತ್ತೆ. ಫಸ್ಟ್ ಥಿಂಗು ಆ್ಯಕ್ಟಿವ್ ಆಗಿರ್ತೀವಿ. ದಿಸ್ ಈಸ್ ಫಿಫ್ತ್ ರೂಲ್. ಇದನ್ನು ಅಪ್ಲೈ ಮಾಡಿ ನೋಡಿ. ನಿಮಗೂ ಹೆಲ್ಪ್ಫುಲ್ ಆಗಿದ್ದರೆ ಕಮೆಂಟ್ ಮಾಡಿ. ಅಟ್ಲೀಸ್ಟ್ ಒಂದನ್ನೆಲ್ಲ ಟ್ರೈ ಮಾಡಿ. ದಿಸ್ ಇಸ್ ಹೆಲ್ಪ್ಫುಲ್ ಆಗಿ ಕಮೆಂಟ್ ಮಾಡಿ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗೆ ಮೋಟಿವೇಶನ್ ಆಗಿರುತ್ತೆ ನೆಕ್ಸ್ಟ್ ವೀಡಿಯೋಸ್ನ ಮಾಡೋಕ್ಕೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ. ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ. ಓಕೆನಾ? ಮೇ ಬಿ ಇದು ಆರ್ಟಿಫಿಷಿಯಲ್ ಆಗಿರ್ಬೋದು, ಯಾಕಂತಂದರೆ ದಿಸ್ ಇಸ್ ಮೈ ಫಸ್ಟ್ ವೀಡಿಯೋ ಅನ್ನೋದ್ರಿಂದ ನಾನು ಕ್ಯಾಮ್ರಾ ಮುಂದೆ ಸ್ವಲ್ಪ ತುಂಬ ಶೈ ಆಗಿದ್ದೀನಿ. ಇದೊಂದು 100th ಟೇಕ್ ಇರುತ್ತೆ ಅನ್ಕೊತೀನಿ. ಅಷ್ಟು ಸರಿ ರೀಶೂಟ್ ಮಾಡಿದ್ದೀನಿ. ಸೊ ಐ ವಿಲ್ ಇಂಪ್ರೂವ್ my video quality and everything. So thank you for watching. Bye. See you in next video. See you. Bye.